ಹನಿ ಹನಿ ಪ್ರೇಮ್ ಕಹಾನಿ ಅದು ಬೇರೆ, ಅಲ್ಲೂ ಹನಿನೇ. ಹನಿ ಹನಿ ಪ್ರೇಮ್ ಕಹಾನಿ ಅಲ್ಲೂ ಹನಿನೇ. ಬಟ್ ಇಲ್ಲಿಯ ಹನಿ ಇದೆಯಲ್ಲ, ಹನಿ ಟ್ರ್ಯಾಪು, ಇದು ಹನಿ ಕ ಹಾನಿ. ಅದು ಕಹಾನಿ, ಇದು ಹನಿ ಕ ಹಾನಿ, ಇದರಿಂದ ಹಾನಿ, ಅಲ್ಲಿ ಕಹಾನಿ. ಓಕೆ. ರಾಜಕಾರಣಿಗಳು, ಉದ್ಯಮಿಗಳು ಸಮ್ಟೈಮ್ಸ್ 20,000 ರೂಪಾಯಿದವನು ಕೂಡ ಹನಿ ಟ್ರ್ಯಾಪ್ಗೊಳಗಾಗ್ತಾನೆ. ಮೆಜೆಸ್ಟಿಕಲ್ಲಿ ಇಂಥ ಹನಿ ಟ್ರ್ಯಾಪ್ಗಳಾಗತ್ತೆ. ಯಾರೋ ಒಬ್ಬ ಬಸ್ಸಿಂದ ಬಂದು ಇಳಿದಿರ್ತಾನೆ, ಸಡನ್ನಾಗಿ ಯಾರೋ ಒಂದು ಹುಡುಗಿ ಸಿಕ್ಕಿಬಿಡ್ತಾಳೆ ಅವನಿಗೆ. ಏನೋ ಲಲ್ಲೆ ಗಿಲ್ಲೆ ಆಗಿಬಿಟ್ಟು ಆಕೆ ಅವನನ್ನು ಕರ್ಕೊಂಡು ಹೋಗ್ಬಿಡ್ತಾಳೆ ಎಲ್ಲಿಗೋ ಒಂದು, ಅಥವಾ ಅವನೆಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾನೆ. ರೂಮ್ಗೋ ಮತ್ತೊಂದೋ ಮನೆಗೋ ಎಲ್ಲಿಗೋ ಒಂದು ಹೋಗಿರ್ತಾರೆ. ಅಲ್ಲಿ ಅವರು ಜೊತೆಗಾಗಿರಬೇಕು ಅಂತಂದರೆ ಇರುವಾಗ ಒಂದು 4-5 ಜನ ದಿಢೀರನೆ ಎಂಟ್ರಿ ಕೊಡ್ತಾರೆ ರೂಮ್ಗೆ. ಹೊಡಿತಾರೆ, ಬಡಿತಾರೆ, ವಿಡಿಯೋ ಮಾಡ್ತಾರೆ. ಆತನ ಪರ್ಸು, ಆತನ ಕೈಯಲ್ಲಿರೋ ದುಡ್ಡು, ಆತನ ವಾಚು, ಚೈನು, ಆಮೇಲೆ ಕ್ರೆಡಿಟ್ ಕಾರ್ಡ್ ಇದ್ದರೆ ದುಡ್ಡು ಹಾಕಿಸ್ಕೊತಾರೆ, ಡೆಬಿಟ್ ಕಾರ್ಡ್ ಇದ್ದರೆ ಅದನ್ನು ತಗೋತಾರೆ. ಇದು ಕ್ಷಣ ಮಾತ್ರ ನಡೆಯೋ ಫಾಸ್ಟ್ ಫುಡ್ ಹನಿ ಟ್ರ್ಯಾಪ್. ದೊಡ್ಡ ಹನಿ ಟ್ರ್ಯಾಪ್ ಹಾಗಲ್ಲ. ಇದರ ಹಿಂದೆ ಕೆಲವು ವಿಚಾರಗಳಿರುತ್ತೆ. ಈಗ ಒಬ್ಬನ ಬಳಿ 100 ಎಕರೆ ಜಾಗ ಇದೆ, 50 ಎಕರೆ ಕಸಿದುಕೊಳ್ಬೇಕು. ಆತನನ್ನು ಹನಿ ಟ್ರ್ಯಾಪ್ ಮಾಡೋದು. ಹನಿ ಟ್ರ್ಯಾಪ್ ಮಾಡಿಬಿಟ್ಟು ನಿನ್ನ ಹೆಂಡತಿಗೆ ಹೇಳ್ತೀನಿ, ನಿನ್ನ ಮನೆಗೆ ಹೇಳ್ತೀನಿ, ನಿನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳುವಾಗ ಆತ ಒಂದು ಜಾಗಗೀಗ ಬರ್ಕೊಡ್ತಾನೆ. ಇದು ವಿಚಾರ. ಯಾವುದಕ್ಕೂ ಹೆದರದವ, ಯಾವುದಕ್ಕೂ ಕೇರ್ ಮಾಡಿದವರನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ನೆನಪಿಟ್ಕೊಳ್ಳಿ. ರಾಜಕಾರಣಿ, ಉದ್ಯಮಿಗಳೇ ಹನಿ ಟಾರ್ಗೆಟ್. ವಿಡಿಯೋ ಕಾಲ್ ಬರುತ್ತೆ. ಇದು ನೋಡಿ, ಇದು ಬೇರೆ. ಇದರಲ್ಲಿ 2 ಟೈಪ್ ಇರುತ್ತೆ. ವಿಡಿಯೋ ಕಾಲ್ ಬರುತ್ತೆ, ಹಾಟ್ ಮೆಸೇಜ್ ಬರುತ್ತೆ. ಬಲಗೆ ಬಿದ್ದರೆ ಬರ್ಬಾದಾಗೋದು ಗ್ಯಾರಂಟಿ. ಮೊದಲು ಜಾಲಿ ಜಾಲಿ, ಆಮೇಲೆ ಕಿಸೆ ಖಾಲಿ ಖಾಲಿ. 2-3 ಟೈಪಲ್ಲಿ ಆಗುತ್ತೆ. ಒಂದು ಗೊತ್ತಿದ್ದವ್ರು ಮಾಡೋದು. ಈಗ ರಾಜಣ್ಣದು ಇದೆಯಲ್ಲ, ಇದು ಗೊತ್ತಿದ್ದು ಮಾಡಿರುವಂಥದ್ದು, ಅಥವಾ ಒಂದು ಅದರ ಹಿಂದೆ ಒಂದು ಷಡ್ಯಂತ್ರ ಇಟ್ಟು ಮಾಡಿರುವಂಥದ್ದು. ಗೊತ್ತಿಲ್ಲದೆ ಮಾಡುವಂಥದ್ದು ಹೆಂಗೆ ಅಂತಂದರೆ, ಈಗ ನಿಮ್ಮ ಫೇಸ್ಬುಕ್ ಇರುತ್ತೆ, ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಹಾಯ್ ಡಾರ್ಲಿಂಗ್ ಅಂತ ಒಂದು ಬಂದುಬಿಡುತ್ತೆ. ಈ ಕಡೆ ಇದ್ದವ ಪಾಪ ಅಪ್ಪಿ ಈ ಕಡೆಯಿಂದಲೂ ಮೆಸೇಜು, ಆ ಕಡೆಯಿಂದಲೂ ಮೆಸೇಜ್. ಲಾಸ್ಟಿಗೆ ನಾನು ಕಾಲ್ ಮಾಡ್ತೇನೆ, ನೀನು ಕಾಲ್ ಮಾಡು. ಅಲ್ಲಿಂದ ಕಾಲ್ ಬರುತ್ತೆ. ಕಾಲ್ ಬಂದುಬಿಟ್ಟು ಆ ಕಡೆಯಿಂದ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ನಗ್ನಾಗ್ತಾ ಹೋಗ್ತಾರೆ. ಈ ಕಡೆ ಇರೋನು ಕೂಡ ನಗ್ನಾಗೋದಕ್ಕೆ ಪ್ರಚೋದನೆ ಮಾಡ್ತಾರೆ. ಯಾವ ಟೈಮಲ್ಲಿ ಇವರು ಈ ಕಡೆಯಿಂದ ನಗ್ನಾಗ್ತಾರೋ ಆ ಕಡೆಯಿಂದ ರೆಕಾರ್ಡ್ ಆಗ್ತಾ ಇರುತ್ತೆ. ಅಷ್ಟೇ 3-4 ನಿಮಿಷ ಟೈಮ್. ಬಂದು ಆ ಕಡೆ ಬಂದು ಈ ಕಡೆ ಬಂದು. ಇದು ಸಾಧಾರಣವಾಗಿ ಯುವಜನರು ದಾರಿ ತಪ್ತಾ ಇರುವಂಥ ಹನಿ ಟ್ರ್ಯಾಪ್. ಏನಪ್ಪ ಹಿಂಗಾಯಿತು ಅಂತ ಇವ ತಲೆ ಕೆಡಿಸ್ಕೊತಾ ಇದ್ದರೆ ಪಟಕ್ ಅಂತೇಳಿ ಒಂದು ವಿಡಿಯೋ ಬರುತ್ತೆ ನಿಮ್ಮ ವಾಟ್ಸಪ್ಗೋ ಅಥವಾ ನಿಮ್ಮ ಇದಕ್ಕೆ. ಅದರಲ್ಲಿ ನೀವು 2 ನಿಮಿಷದ ಹಿಂದೆ ಆಗಿರುವಂಥ ಘಟನೆ ಇದೆಯಲ್ಲ, ಆ ಹುಡುಗಿ ಜೊತೆ ಬೆತ್ತಲಾಗಿರೋಂಗೆ ನಿಮ್ಮ ಬಳಿ ವಿಡಿಯೋ ಬಂದಿರುತ್ತೆ. ಈಗೇನು ವಾಟ್ ನೆಕ್ಸ್ಟ್? ಹಾಕು ಮಗನೇ ದುಡ್ಡು ಈ ಅಕೌಂಟಿಗೆ, ಇಲ್ಲ ಅಂತಂದರೆ ಇಂಟರ್ನೆಟ್ ಹಾಕು ಮಗನೇ ದುಡ್ಡು. ನೋಡು, ನಿನ್ನೆಲ್ಲ ಕಾಂಟ್ಯಾಕ್ಟ್ ಗೊತ್ತಿದೆ, ನಿನ್ನೆಲ್ಲ ಇವ್ರು ಕಳಿಸ್ತೀನಿ. ಇದು ಇದರಲ್ಲೂ ಆಗತ್ತೆ. ಆಮೇಲೆ ನೀವು ಪಾಪ ಯಾವುದೋ ಒಂದು ಇಂಟ್ರೆಸ್ಟ್ಗೆ ಬಡ್ಡಿ ತಗೋತೀರಿ ಗೊತ್ತಾ, ದುಡ್ಡು, ಅಲ್ಲೂ ಆಗತ್ತೆ. ಓಕೆ. ಹನಿ ಟ್ರ್ಯಾಪ್. 2ನೇ ಹನಿ ಟ್ರ್ಯಾಪ್ ಏನು ಅಂತಂದರೆ, ದೊಡ್ಡವರನ್ನ ಅಂದರೆ ಪ್ಲ್ಯಾನ್ ಮಾಡಿ ಆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಬರುವಂಥ ಹನಿ ಟ್ರ್ಯಾಪ್ಗೆ ನೀವು ಯಾವ ದೊಣ್ಣೆ ನಾಯಕ ಅಂತ ಗೊತ್ತಿರೋದಿಲ್ಲ. ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವೋ ಅಂದ್ರೂ ಗೊತ್ತಿರೋದಿಲ್ಲ ಅವ್ರಿಗೆ. ಆಯಿತಾ? ಅಲ್ಲೂ ಕೂಡ ನೀವು ಹೆದರದೇ ಇದ್ದರೆ ಏನು ಬೇಕಿದ್ರು ಮಾಡ್ಕೊಂಡ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಏನು ಮಾಡ್ಕೊಳಕ್ಕಾಗೋದಿಲ್ಲ, ಸುಮ್ಮನೆ 1-2 ಕಡೆ ಆಗ್ತಾರೆ ಅಷ್ಟೇ. ಇಲ್ಲಿ ಬೇರೆ ಮರ್ಯಾದೆ ಪ್ರಶ್ನೆ. ಹನಿ ಟ್ರ್ಯಾಪ್ ಹೇಗೆ ಮಾಡ್ತಾರೆ? ಮಾಡರ್ನ್ ಯುಗದ ಮಾಯಾಜಾಲ ಹನಿ ಟ್ರ್ಯಾಪ್ ದರೋಡೆಗಿಂತ ಕಮ್ಮಿ ಕೇಸ. ಹೆಂಗೆ ಮಾಡ್ತಾರೆ ಹನಿ ಟ್ರ್ಯಾಪ್? ಹೆಣ್ಣು ಮಕ್ಕಳನ್ನು ಮುಂದಿಟ್ಟುಕೊಂಡು ಮಾಡುವಂಥದ್ದು. ಹಿಸ್ಟ್ರಿಯಲ್ಲಿ ಕ್ಲಿಯೋಪಾತ್ರ ಅನ್ನುವಂಥ ಒಂದು ಹೆಣ್ಣು ಮಗಳ ಹೆಸರು ಬರುತ್ತೆ. ಭಾಳ ಅಪ್ರತಿಮ ಸುಂದರಿ ಕ್ಲಿಯೋಪಾತ್ರ. ಅಲ್ಲಿಂದ ಶುರುವಾಗುತ್ತೆ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ ಸಾಧಾರಣ ಅಂತ ಅನ್ಕೊಂಬೇಡಿ ನೀವು. ಹನಿ ಟ್ರ್ಯಾಪ್ ಎಲ್ಲಿ ತನಕ ಆಗತ್ತೆ ಅಂತಂದರೆ ವಿಧ ಇದೆ. ನಾನು ಬೆಳಿಗ್ಗೆ ಕೂಡ ಹೇಳ್ತಾ ಇದ್ದೆ, ಒಬ್ಬ ಯಾವುದೋ ಒಂದು ದೇಶದ ದೊಡ್ಡ ಸೈನ್ಯಾಧಿಕಾರಿ, ಈಗಲೂ ಇದೆ ಅಂಥದ್ದು ನಡೆದದ್ದು, ಸೈನ್ಯಾಧಿಕಾರಿ. ಅವನಿಗೆ ಆ ದೇಶದ ಎಲ್ಲ ಮಾಹಿತಿಗಳು ಗೊತ್ತಿದೆ. ಸೈನ್ಯಾಧಿಕಾರಿ ಆತನನ್ನು ಒಬ್ಬ ಹುಡುಗಿ ಲವ್ ಮಾಡ್ತಾಳೆ. ಅದು ಹನಿ ಟ್ರ್ಯಾಪ್ ಅಲ್ಲ, ಲವ್ವೇ. ಏನಪ್ಪ ಹನಿ ಟ್ರ್ಯಾಪ್ ಆದ್ರೇನು? ಮದುವೆ ಪ್ರಪೋಸಲ್ ಇಡ್ತಾನೆ, ಮದುವೆನೂ ಆಗತ್ತೆ.
ಇನ್ನೇನು ಮಕ್ಕಳಾಗತ್ತೆ, ಇನ್ನೇನು ಮಕ್ಕಳು ದೊಡ್ಡವರಾಗ್ತಾರೆ. ಆದರೆ ಆಕೆ ಮಾತ್ರ ಹನಿ ಟ್ರ್ಯಾಪ್ ಮಾಡ್ತಾನೆ ಇರ್ತಾಳೆ ಇವನನ್ನು. ಇವನಿಂದ ಮಾಹಿತಿ ಸಂಗ್ರಹಿಸಿ ತನ್ನ ದೇಶಕ್ಕೆ ರವಾನೆ ಮಾಡ್ತಾನೆ ಇರ್ತಾಳೆ ಮಾಹಿತಿಯನ್ನು. ಅವಳಿಗೆ ಅದಕ್ಕೂ ಸಂಬಳ ಬರ್ತಾ ಇರುತ್ತೆ. ಇಷ್ಟು ತನಕ ಹೋಗುತ್ತೆ ಸರ್. ಅರ್ಥ ಆಯ್ತಾ ನಿಮಗೆ ಹನಿ ಟ್ರ್ಯಾಪ್ನ ಏನು ಭೀಕರತೆ? ಬನ್ನಿ ನಿಮಗೊಂದು ಸ್ಟೋರಿ ತೋರಿಸ್ತೀನಿ. ನಿನ್ನೆ ಯಾಕೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಮಾತು ಜೋರಾಗ್ತಾ ಇದೆ? ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್. ರಾಜ್ಯದಾದ್ಯಂತ ಇದೊಂದೇ ವಿಷಯ ಚರ್ಚೆ ಆಗ್ತಾ ಇದೆ. ಸಚಿವರೊಬ್ಬರು, ರಾಜಣ್ಣ ಒಪ್ಕೊಂಡ್ಬಿಟ್ರು, ಅದೊಂದು ಗ್ರೇಟು. ಸಚಿವರೊಬ್ಬರು ನನ್ನ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ವಿಧಾನಸಭೆಯಲ್ಲೇ ಬಾಂಬ್ ಸಿಡಿಸಿಬಿಟ್ರು. ಜೊತೆಗೆ 48 ಶಾಸಕರ ವಿಡಿಯೋ ಇದೆ ಅಂತ ಕೂಡ ಹೇಳಿದ್ದಾರೆ. ರಾಜಣ್ಣ ಹೇಳಿದ್ದು, ವಯಸ್ಸು 73, ಇವರ ಮಗ ಕೂಡ ಇದ್ದಾರೆ, ಅವ್ರದ್ದು ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತೆ. ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ ಮಾಡೋ ಮುಖಾಂತರ ಹನಿ ಟ್ರ್ಯಾಪ್ ಮಾಡಿದವ್ರಿಗೆ ಆಗುವಂಥ ಲಾಭ ಏನು ಈಗ ಲೆಕ್ಕಾಚಾರ ಹಾಕಿ, ರಾಜಕೀಯ ಲಾಭ ಏನು ಲೆಕ್ಕಾಚಾರ ಹಾಕಿ, ಹಣಕಾಸಿನ ಲಾಭ ನಷ್ಟ ಇದೆಯಾ ಆ ಲೆಕ್ಕಾಚಾರ ಹಾಕಿ. ಯಾಕಂದರೆ ಸಹಕಾರಿ ಸಂಘದ ಭಾಳ ದೊಡ್ಡ ಧುರೀಣ ರಾಜಣ್ಣನಷ್ಟು ಸಹಕಾರಿ ಸಂಘದ ದುಡ್ಡು ವಿಚಾರ DCC ಬ್ಯಾಂಕ್ ಎಲ್ಲ ಇದೆಯಲ್ಲ, ಇವರಷ್ಟು ತಿಳಿದಿರೋರು ಯಾರೂ ಇಲ್ಲ. ಬನ್ನಿ ಆಗಿದ್ರೆ ಏನಾಯಿತು ಸ್ಟೋರಿ ನೋಡ್ಕೊಂಬರೋಣ. ಜನರದು ಪೆನ್ ಡ್ರೈವ್ಗಳಿದಾವೆ. ನೀವೇನು ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರಿಗೆ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಸಿಬಿಐ ತನಿಖೆನೇ ಆಗಬೇಕು. ಕರ್ನಾಟಕಕ್ಕೆ ಸಿಡಿಯ ಶ್ರೀಮಂತ ಇತಿಹಾಸವಿದೆ. ಇದೊಂದು ಕಾಲದಲ್ಲಿ ದೊಡ್ಡ ರಾಜಕಾರಣಿಗಳ ವಿಡಿಯೋಗಳು ಮೊಬೈಲ್ನಲ್ಲಿ ಹರಿದಾಡಿ ಬಟ್ಟೆ ಹೈಕ್ಲಾ ಕೂದಲು ನೆಟ್ಟಗೆ ಮಾಡಿದ್ವು. ಮೇಟಿ, ರಮೇಶ್ ಜಾರಕಿಹೊಳಿ, ಪ್ರಜ್ವಲ್ ರೇವಣ್ಣರಾದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ವು. ಅಂದು ಅಬ್ಬರಿಸಿದ ಸಿಡಿ ಗ್ಯಾಂಗ್ ಈಗಲೂ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ. ಈ ಬಾರಿ ತುಮಕೂರಿನ 73 ವರ್ಷದ ರಾಜಕಾರಣಿಗೆ ಗಾಳ ಹಾಕಿತ್ತಂತೆ. ಅದು ಬೇರ್ಯಾರೂ ಅಲ್ಲ, KN ರಾಜಣ್ಣ. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ. ಕರ್ನಾಟಕ ಸಿಡಿ ಪೆನ್ ಡ್ರೈವ್ ಕಾರ್ಖಾನೆ ಆಕ್ಟಿವ್. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂಬುದನ್ನು ಸಹಕಾರ ಸಚಿವ KN ರಾಜಣ್ಣ ಒಪ್ಪಿದ್ದಾರೆ. ಗೃಹ ಸಚಿವರು ವಿಶೇಷ ತನಿಖೆ ಮಾಡಿಸಿ ಪ್ರೊಡ್ಯೂಸರ್, ಡೈರೆಕ್ಟರ್, ನಟಿಯರು ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಯಲಾಗುತ್ತಾ 48 ರಾಜಕಾರಣಿಗಳ ಪೆನ್ ಡ್ರೈವ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಮಗನಿಗೂ ಸ್ಕೆಚ್. ಇಲ್ಲಿ ರಾಜಣ್ಣ ರಾಜೇಂದ್ರ ಅಂತಲ್ಲ, ಯಾರು ಈ ಸಿಡಿಗಳ ಬಗ್ಗೆ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಆಗೋವಂಥ ತಪ್ಪಿದು. ಒಬ್ಬ ರಾಜಕಾರಣಿ, ಒಬ್ಬ ಹಿಂದುಳಿದ ರಾಜಕಾರಣಿ ಇವತ್ತಿಗೆ ಮಟ್ಟಕ್ಕೆ ಬೆಳೆದವ್ರೆ ಅಂತೇಳಿದ್ರೆ ಅದು ಸ್ವಲ್ಪ ಸಹಜವಾಗಿ ಅದು ಕಣ್ಣಿರುತ್ತದೆ. ಸೊ ಯಾಕಂದ್ರೆ ನೇರ ನೋಡಿ ರಾಜಣ್ಣವರು ಅಂತ. ಸೊ ಇಲ್ಲ ಅಪ್ಪನ ಕಟ್ಟಾಕಬೇಕು, ಇಲ್ಲ ಮಗನ ಕಟ್ಟಾಕಬೇಕು, ಅದು ಬೇರೆ ರೀಸನ್ ಇಲ್ಲ. ಸೊ ಅದರಿಂದ ಇದು ನಡೀತಾ ಇದೆ. ನೋಡೋಣ, ಇದು ಆಗೋವಂಥ ತಪ್ಪು ಅಷ್ಟೇ. ಯಾರು ನನ್ನ ಮೇಲಾಗಲಿ, ತಂದೆಯವ್ರ ಮೇಲಾಗಲಿ, ಬಟ್ ಬೇರೆಯವ್ರ ಮೇಲಾಗಲಿ ಇದು ಆಗಬಾರ್ದು. ಸಿಬಿಐಗೆ ಹೋಗುತ್ತಾ ಹನಿ ಟ್ರ್ಯಾಪ್ ಪ್ರಕರಣ. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ನನಗೆ ಕೇಳಿದ್ರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರೋ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಅಲ್ಲ. SIT ಇಂದ ಅಂತೂ ಇದು ಅಸಾಧ್ಯ. CBI ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ.
ಅಮಿತ್ ಶಾಗೆ ಕೆಎನ್ ರಾಜಣ್ಣ ಮೊರೆ. ಎಲ್ಲ ಅಂದುಕೊಂಡಂತೆ ಆದರೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮೋದಿ ಸರ್ಕಾರದ ಸಹಕಾರ ಕೇಳಲಿದ್ದಾರೆ. ಈಗಾಗಲೇ ಸಿದ್ಧ ಮಾಡಿಕೊಂಡಿರೋ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಅಮಿತ್ ಶಾಗೆ ದೂರು ನೀಡಲಿದ್ದಾರೆ. ಈ ಮೂಲಕ ಸಿಬಿಐ ತನಿಖೆ ಆರಂಭಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ ವೀಕ್ಷಕರೇ, ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್. ಹನಿ ಅಂದ್ರೆ ಏನು? ಜೇನು, ಮಧು. ಈ ಹನಿ ಟ್ರ್ಯಾಪ್ ಮಧುಗಿರಿಯ ಶಾಸಕರಿಗೆ ಆಗಿದೆ. ಮಧುಗಿರಿಯ ಶಾಸಕರಿಗೆ ಹನಿ ಟ್ರ್ಯಾಪ್. ಏನು ಹನಿ ಟ್ರ್ಯಾಪ್? ಹನಿ ಮೂನ್ ಅಂತ ಕೇಳಿರ್ತೀವಿ ನಾವು. ಮದುವೆ ಆದ ನಂತರ ಗಂಡ ಹೆಂಡತಿ ಹೋಗ್ತಾರೆ, ಹನಿಮೂನ್. ಇಲ್ಲಿ ಇಷ್ಟೇ ವಿಷಯ ಇದೆ. ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟು, ಸುಂದರ ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟು, ಗಣ್ಯಾತಿ ಗಣ್ಯರನ್ನು ಕೆಡ್ಡಾಕಿ ಬೀಳಿಸಿ ಅವರನ್ನು, ಆ ಹೆಣ್ಣು ಮತ್ತು ಆ ಗಣ್ಯಾತಿ ಗಣ್ಯರಿರುವಂಥ ಖಾಸಗಿ ಸಂದರ್ಭಗಳನ್ನು ವಿಡಿಯೋ ಮಾಡಿ ಸೆರೆ ಹಿಡಿದು, ಈಗ ರಮೇಶ್ ಜಾರಕಿಹೊಳಿ ವಿಚಾರ ಇತ್ತಲ್ಲ, ಅದನ್ನು ಕೂಡ ಯಾರೋ ವಿಡಿಯೋ ಮಾಡಿದ್ರು ಅಂತ ಹೇಳೋದು. ಆ ಹೆಣ್ಣು ಗೊತ್ತಿರುತ್ತೆ, ಅದು ಗೊತ್ತಿಲ್ಲದೆ ಆಗೋದಿಲ್ಲ. ಆಯಿತಾ? ಆ ಹೆಣ್ಣು ಮಗಳಿಗೆ ಗೊತ್ತಿದ್ದೇ ಆಗೋದದು ರೆಕಾರ್ಡಿಂಗ್. ಹೆಣ್ಣು ಮಗಳಿಗೆ ಗೊತ್ತಿಲ್ಲದೆ ಆದರೆ ಅದು ಅವರಿಬ್ಬರ ಖಾಸಗಿ ಕ್ಷಣ, ಅವ್ರು ಕೇಸ್ ಹಾಕ್ಬೋದು. ಅರ್ಥ ಆಯ್ತಾ? ಇದು ಒಂದು ರೀತಿಯಲ್ಲಿ ಸಿಲ್ಕ್ ಹಾಕಿಸೋದ ಪ್ರಯತ್ನ. ರಮೇಶ್ ಜಾರಕಿಹೊಳಿದು ಏನಾಯಿತು? ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಮೆಚೂರ್ಡಾಗಿ ಮಾತಾಡೋಣ, ತೊಂದರೆ ಇಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಆ ಹೆಣ್ಣುಮಗಳು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಿದ್ದರೆ ಯಾವನು ಯಾರು ಹೇಳೋಕ್ಕಿಲ್ಲ. ಆದರೆ ಹೆಣ್ಣುಮಗಳು ಕಂಪ್ಲೇಂಟ್ ಮಾಡ್ತು, ಅಲ್ಲಿ ಇಶ್ಯೂ ಆಗುತ್ತೆ. ಈಗ ರಾಜಣ್ಣನ ಮತ್ತೊಬ್ಬ ಯಾರದು ಮಾಡಿದರೆ ವಿಡಿಯೋ ಹೊರಗೆ ಬಂತು, ಯಾರದರ ಬಗ್ಗೆ ಕೆಮ್ಮದೇ ಇದ್ರೆ ಏನು ಸಮಸ್ಯೆ ಆಗಲ್ಲ. ಕಂಪ್ಲೇಂಟ್ ಮಾಡಿದರೆ ಹೆಣ್ಣುಮಗಳು ಅಲ್ಲಿ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ಈ ಹನಿ ಟ್ರ್ಯಾಪ್ ಎಂದ್ರೇನು? ಮಂತ್ರಿಗಳು ಗಣ್ಯರೇ ಜಾಲದಲ್ಲಿ ಲಾಕ್ ಆಗ್ತಾರೆ. ಯಾಕೆಂದ್ರೆ ಮೂರೇ ವಿಚಾರಕ್ಕಾಗೋದ್ರಿ: ಹೆಣ್ಣು, ಹೊನ್ನು, ಮಣ್ಣು. ಮಣ್ಣು ಅಂದರೆ ಅಧಿಕಾರನೂ ಬಂತು. ಮಂತ್ರಿಗಳು, ಗಣ್ಯರು, ಆಮೇಲೆ ಈಗ ನಕಪಿಚ್ಚಗಳನ್ನು ಕೂಡ ಮಾಡ್ತಾರೆ. ಅರ್ಜೆಂಟು ನಾನು ಹೇಳಿದ್ರಲ್ಲ, ಮೆಜೆಸ್ಟಿಕಲ್ಲೂ ಆಗುತ್ತೆ, ಫೇಸ್ಬುಕ್ಕಲ್ಲೂ ಆಗುತ್ತೆ, ವಾಟ್ಸಪ್ಪಲ್ಲೂ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲೂ ಆಗುತ್ತೆ. ಆಮೇಲೆ ಇವರು ಯಾರು, ತೆಂಗಿನಕಾಯಿ ಅಲ್ವ ಅವರು, ಯಾರು, ಮಹೇಶ್ ತೆಂಗಿನಕಾಯಿ, ಹುಬ್ಳಿ ಸೆಂಟ್ರಲ್ MLA. ಮೊದಲು ಅಲ್ಲಿ ಜಗದೀಶ್ ಶೆಟ್ಟರ್ ಗೆದ್ದು ಬರ್ತಾಯಿದ್ರು. ಸ್ವಲ್ಪ ಅಪ್ಡೇಟ್ ಆಗಲಿಕ್ಕೆ ಹೇಳಿ ಮಹೇಶ್ ತೆಂಗಿನಕಾಯಿ ಅವರಿಗೆ. ಈಗ CD ವರ್ಕ್ ಆಗಲ್ಲ, ಎಲ್ಲ ಪೆನ್ ಡ್ರೈವ್, ಅದು ಅಂಧಕಾಲತ್ತಿಲ್ಲಿ, ಇದೆಲ್ಲ ವರ್ಕ್ ಆಗಲ್ಲ ಸರ್, ಸ್ವಲ್ಪ ಅಪ್ಡೇಟ್ ಆಗಿ. ಓಕೆ, ಏನಿದು ಹನಿ ಟ್ರ್ಯಾಪ್? ಗಣ್ಯರನ್ನು ಕೆಡ್ಡಾಕೆ ಬೀಳಿಸೋ ತಂತ್ರ ಇದು. ಷಡ್ಯಂತ್ರ, ತಂತ್ರ ಅಲ್ಲ, ಷಡ್ಯಂತ್ರ ಇದು. ಇದು ನರಸತ್ತವನ್ನು ಮಾಡುವಂಥ ಐಡಿಯಾ ಅಷ್ಟೇ. ಈಗ ನಮ್ಮಲ್ಲೇನಿದೆ, ಯುದ್ಧ ಅಂತಂದರೆ ತೊಡೆ ತಟ್ಟಿ ಯುದ್ಧ, ಬಾ ನಾನು ರೆಡಿ, ಅದು ಯುದ್ಧ. ಅಥವಾ ಗೆಲ್ಲಬೇಕು ಸೋಲ್ಬೇಕು, ಅದು ಯುದ್ಧ. ಈ ಥರ ಇದು ರಣಹೇಡಿಗಳು ಮಾಡುವಂಥ ಕೆಲಸ. ಯಾಕಂದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮನೋಕಾಮನೆಯ ಮಿಸ್ಯೂಸಿಂಗ್. ಎರಡನೇದು ಮಾಟ ಮಂತ್ರ ಮಾಡೋದು. ಅದು ಕೂಡ ಒಬ್ಬ ರಣಹೇಡಿ ಮಾತ್ರ ಮಾಡಿಸುವಂಥದ್ದು, ಅಂದರೆ ಎದುರಿಸೋಕ್ಕಾಗೋದಿಲ್ಲ ಅಂತೇಳಿ. ಯಾರಾದರೂ ಮಾಡಿದರೆ ರಾಜಣ್ಣನನ್ನು ಎದುರಿಸೋಕ್ಕಾಗದೆ ವಾಮ ಮಾರ್ಗದಲ್ಲಿ ಹೆಣ್ಮಕ್ಕಳನ್ನು ಚೂ ಬಿಟ್ಟು ಹೆಣ್ಮಕ್ಕಳ ಸೆರಗಲ್ಲಿ ಅಡಗಿಕೊಂಡು ಮಾಡ್ತಾ ಇರುವಂಥದ್ದು. ಹಾಗೆ ಹೇಳೋದು ನಾನು ಇದನ್ನು. ಗಣ್ಯರನ್ನು ಕೆಡ್ಡಾಕೆ ಬೆಳೆಸೋ ತಂತ್ರ. ಸುಂದರ ಯುವತಿಯನ್ನು ಬಿಟ್ಟು ಕೆಡ್ಡ ತೋಡ್ತಾರೆ, ಸುಂದರ ಯುವತಿಯರನ್ನು ಬಿಟ್ಟು ಕೆಡ್ಡ ತೋಡ್ತಾರೆ. ಪ್ರಭಾವಿ ವ್ಯಕ್ತಿ, ರಾಜಕಾರಣಿ ಇವರ ಗುರಿ. ಮೊದಲೆಲ್ಲ ಹೆಂಗೆ ಕೆಡ್ಡ ಅಂತಂದರೆ ಕೋಟ್ಯಾಂತರ ಬೆಲೆ ಬಾಳುವಂಥವನು. ಆಮೇಲೆ ಈ ಹಿಂದೆ ಕೂಡ ಆಗಿದೆ ರಾಜಕಾರಣಿಗಳದ್ದು, ಕೆಲವರದೆಲ್ಲ ಫೋಟೋ ಎಲ್ಲ ಲೀಕ್ ಆಯ್ತಲ್ಲ ಈ ಹಿಂದೆ. ಬೇಡ ಯಾರ್ದು ಅಂತ ಹೇಳೋದು ಬೇಡ, ನಿಮ್ಗೆ ಗೊತ್ತಿರ್ಬೋದು. ಅವರಿಗೆಲ್ಲ 2-3 ಕೋಟಿ ಕೊಟ್ಟು ಸೆಟ್ಲ್ ಆಗ್ಬಿಟ್ರು. ಅವರ ಉದ್ದೇಶವೇ ಅದು. ಹೆಂಗಾಗ್ತಾರೆ? ಮೊದಲು ಹಾಯ್ ಬಾಯ್, ಹೇಗೋ ಹಾಯ್ ಬಾಯ್ ಆಗ್ತಾರೆ ಹೆಣ್ಮಕ್ಳು, ಹಾಯ್ ಬಾಯ್. ಆಮೇಲೆ ಸ್ವಲ್ಪ ಕ್ಲೋಸ್ ಆಗ್ತಾರೆ. ಇದು ಒಂದೇ ದಿನದಲ್ಲಿ ಆಗೋದಿಲ್ಲ ವೀಕ್ಷಕರೇ. ಒಂದೇ ದಿನದಲ್ಲಿ ಆಗೋದು ಮೆಜೆಸ್ಟಿಕಲ್ಲಿ ಆಗುತ್ತೆ, ಹೇಳಿದ್ನಲ್ಲ ಹೆಂಗೆ ಅಂತೇಳಿ. ಇದು ಒಂದೇ ದಿನದಲ್ಲಿ ಆಗಲ್ಲ.
ಇಟ್ ವಿಲ್ ಟೇಕ್ 6 months, 1 year, 2 year. ಮಿಖ ಹಿಡಿಬೇಕಲ್ಲ. ಆನೆಯನ್ನು ಕೆಡ್ಡಾಕೆ ಕೆಡೋದು ಈಸಿನಾ? ಕೆಡ್ಡ ಮಾಡಿಟ್ಟ ತಕ್ಷಣ ಆನೆ ಬಂದ್ಬಿಡುತ್ತಾ? ಅದೇನು ಇಲಿನಾ? ಯಜ್ಞನ ನೀವೇನೋ ಒಂದು ಗೋಳಿ ಬಜೆ ಇಟ್ಟ ತಕ್ಷಣ ಬರಲಿಕ್ಕೆ ಅಲ್ಲ, ಆನೆ ಕೆಡ್ಡಾಕ್ ಬೀಳಬೇಕು. ಇದೇ ಥರ ಹೆಣ್ಣುಮಗಳ ಜೊತೆ ಹಾಯ್ ಬಾಯ್ ಆಗಿರುತ್ತೆ, ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ, ಹೇಗಿದ್ದೀರಿ ಬನ್ನಿ ಹೋಗಿ. ಒಂದು 2-3 ಸಲ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಬಿಹೇವ್ ಆಗಿರುತ್ತೆ. ಹೆಂಗೆ ಡಿಪ್ಲೊಮ್ಯಾಟಿಕ್ ಅಂದರೆ, ಯಾವುದಾದ್ರೂ ಒಂದು ಹೊಸ ಸ್ಥಾನಗಳು ಸಿಕ್ಕಾಗ ಅವ್ರಿಗೊಂದು ಹೂಹಾರ ಹಾಕೋದೇನು, ಅವ್ರಿಗೊಂದು ಬೊಕ್ಕೆ ಕೊಡೋದೇನು. ಓಕೆ ಸರ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದೇನು, ಆಮೇಲೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡೋದೇನು, ಊರಿನ ಕಾರ್ಯಕ್ರಮಕ್ಕೆ ಅವರಿಗೆ ಅದಕ್ಕೊಂದು ಪ್ರಚಾರ ಕೊಡಿಸೋದೇನು. ಇದೆಲ್ಲ ಆರಂಭಿಕ ಕೆಡ್ಡಗಳು. ನಂತರ ಗಚ್ಚಚ್ಚ ಎಚ್ಚೆಚ್ಚ ನಂತರ ಲೈಂಗಿಕ ಆಮಿಷ ಒಡ್ಡೋದು. ಸ್ಟೈಲ್ ಚೇಂಜ್ ಆಗುತ್ತೆ. ಆಮೇಲೆ ಒಂದೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು. ಎರಡಿರುತ್ತೆ ಸರ್. ಒಂದೋ, ಈಗ ನಾನು ಈ ಸೈನ್ಯಾಧಿಕಾರಿಗಳ ಹನಿ ಟ್ರ್ಯಾಪ್ ಬಗ್ಗೆ ಹೇಳಿದೆ ಗೊತ್ತಾ? ಸೈನ್ಯಾಧಿಕಾರಿಗಳ ದೊಡ್ಡ ದೊಡ್ಡ ಹನಿ ಟ್ರ್ಯಾಪ್ ಇದರಲ್ಲಿ ರೆಕಾರ್ಡ್ ಎಲ್ಲ ಮಾಡಲ್ಲ. ಅವರು ಮಾಹಿತಿ ಸಂಗ್ರಹ ಮಾಡ್ತಾರೆ. ಏನಿದೆ ಎಲ್ಲ ಮಾಹಿತಿ ಸಂಗ್ರಹ ಆಗ್ತಾರೆ. ಓಕೆ, ಇವ್ರ ಬಳಿ ಗನ್ ಇದೆ, ಇವ್ರ ಬಳಿ ಇದಿದೆ, ಇವರು ಈ ಆ್ಯಕ್ಷನ್ ತಗೋತಾರೆ, ಈ ಯುದ್ಧ ಆಗುವಾಗ ಹಿಂಗೆ ಮಾಡ್ತಾರೆ, ಈ ಥರ. ಒಂದು ರೆಕಾರ್ಡ್ ಮಾಡೋದು, ರೆಕಾರ್ಡ್ ಮಾಡಿ ಅವರ ಮಾನಹಾನಿ ಮಾಡೋದು. 2 ಅವರ ರಹಸ್ಯ ಮಾಹಿತಿ ಸಂಗ್ರಹ ಮಾಡೋದು. ಫಾರ್ ಎಕ್ಸಾಂಪಲ್ 2 ಟೈಪ್ ಬರುತ್ತೆ. ಒಂದು ಮಾನಹಾನಿ, ಹೇಗೆ ವಿಡಿಯೋ ಮಾಡೋದು, ವಿಡಿಯೋ ಮಾಡಿಬಿಟ್ಟು ಮಾಹಿತಿ ಕಲೆ ಹಾಕೋದು. 2ನೇದು ಏನಪ್ಪ ಅಂತಂದರೆ, ಇದು ಭಾಳ ಅವರ ಮುಂದಿನ ನಡೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು. ಬೆತ್ತಲೆ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಾರೆ ಮೊಬೈಲ್ನಲ್ಲಿ. ಅಂದರೆ ಎಲ್ಲೋ ಇಟ್ಟಿರ್ತಾರೆ. ಈಗ ನಿಮ್ಮನ್ನು ಯಾವುದೋ ಒಂದು ಹೋಟೆಲ್ಗೆ ಕರೆದ್ರೂ ಕೂಡ ಹೋಟೆಲಲ್ಲಿ ಮೊದಲೇ ವ್ಯವಸ್ಥೆ ಆಗಿರುತ್ತೆ. ಒಬ್ಬರಿಂದ ಆಗಿರೋದಿಲ್ಲ, 1000 ಒಂದು ಸಿಂಡಿಕೇಟ್ ಇರುತ್ತೆ ಇದಕ್ಕೆ. ಮೊಬೈಲ್ನಲ್ಲಿ ಬೆತ್ತಲೆ ಸ್ಕ್ರೀನ್ ರೆಕಾರ್ಡ್ ಆಗುತ್ತೆ. ಬೇರೆ ಮೊಬೈಲ್ ಇರೋದು ಬೇರೆ. ನಗ್ನ ವಿಡಿಯೋ ಇಟ್ಟುಕೊಂಡು ಹಣಕ್ಕೆ ಬೇಡಿಕೆ ಇಡಲಾಗುತ್ತೆ. ಇದು ಅಲ್ಲಲ್ಲಾಗ್ತಾ ಇರುತ್ತೆ. ಹಣ ಕೊಡದಿದ್ದರೆ ಸೋಷಿಯಲ್ ಮೀಡಿಯಾ ಬೆದರಿಕೆ. ಕೊನೆಗೆ ಮಾನಕ್ಕೆ ಹೆದರಿ ಹಣ ಇಲ್ಲವೇ ಸಾವು. 2 ಟೈಪಲ್ಲಾಗುತ್ತೆ ಹೇಳಿದೆ. ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಬರ್ಬೋದು ಹಾಯ್ ಹಲೋ ಅಂತೇಳಿ, ಸುಂದರ ಹುಡುಗಿಯ ಫೋಟೋ. ವಾಟ್ಸಪ್ಪಲ್ಲಿ ಬರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬರ್ಬೋದು. ಅದು ನಿಮ್ಮ ಕೆಪಾಸಿಟಿ ಮೇಲೆ ನಿರ್ಧಾರ ಆಗಿದೆ. ಯಾವ್ಯಾವ ಟೈಮಲ್ಲಿ ಬರುತ್ತೆ. ಎಣ್ಣೆ ಹೊಡೆದಿರ್ತೀರಿ, ಹಾಯ್ ಹಲೋ ಬಂತು, ಟ್ರಿಗರ್ ಆದ್ರಿ, ಆ ಕಡೆಯಿಂದ ವಿಡಿಯೋ ಕಾಲ್ ಬರ್ತಾ ಇದೆ, ಆ ಕಡೆಯಿಂದ ಏನೋ ಕಾಣ್ತಾ ಇದೆ, ನೀವು ಅಮಲಲ್ಲಿದ್ದೀರಿ, ಅವರು ನಿಮ್ಮನ್ನು ಆಗ್ರಹಿಸ್ತಾರೆ, ತೆಗಿರಿ, ಬಟ್ಟೆ ತೆಗಿರಿ ಅಂತ ಹೇಳ್ತಾರೆ. ನೀವು ಇನ್ನೊಂದು ಪೆಗ್ ಏರ್ಸ್ಕೊಂಡ್ಬಿಟ್ರಿ, ಪೆಗ್ಗು ಏರ್ತು, ಬಟ್ಟೆ ಇಳೀತು, ಆ ಕಡೆಯಿಂದ ರೆಕಾರ್ಡ್ ಆಗ್ತಾ ಇದೆ. ಮೇಲಿಂದ ಕೆಳಗಿನ ತನಕ ಸ್ಕ್ಯಾನ್ ಆಯಿತು. ಅಷ್ಟಾಗ ಫೋನ್ ಕಟ್ಟಾಯಿತು, ನೀವು ಗಲಿಬಿಲಿ ಇನ್ನೊಂದು ಪೆಗ್ ಹೊಡೆದ್ರಿ, ಆಗ ಟಿನ್ ಅಂತೇಳಿ ಒಂದು ವಿಡಿಯೋ ಬರುತ್ತೆ, ನೋಡಿದ್ರಿ, ನಿಮ್ಮದೇ ಕುಡ್ದದ್ದೆಲ್ಲ ಮತ್ತೆ ಇಳೀತು. ಅವ್ರು ಯಾರು ಗೊತ್ತಿಲ್ಲ, ನೀವ್ಯಾರು ಗೊತ್ತಿಲ್ಲ. ನಿಮ್ಮನ್ನು ಮಾತ್ರ ಕಾಡ್ತಾರೆ. ಹೆಂಗೆ ಅಂತಂದರೆ, ಅಮ್ಮನ ಕಳಿಸ್ಲಾ, ತಾಯಿ ಕಳಿಸ್ಲಾ, ಚಿಕ್ಕಪ್ಪನ ಕಳಿಸ್ಲಾ, ಹೆಂಡತಿ ಕಳಿಸ್ಲಾ, ಕ್ಲೀನ್ ಸ್ವೀಪ್. ಇಲ್ಲ ಹೆಂಗೆ ಅಂತಂದರೆ, ಕಾಯನೈ ಪೇನೈ ಗ್ಲಾಸ್ ಪೊಡ್ಡಲ್ಲ, ನೋಡಿಲ್ಲ ಮಾಡಿಲ್ಲ ದುಡ್ಡು ಹೋಗ್ಬಿಡ್ತು. ಇಲ್ಲಿ ಹಂಗಲ್ಲ, ಇಲ್ಲಿ ಡೈರೆಕ್ಟು. ಅದು ಆನ್ಲೈನು, ಇದು ಆಫ್ಲೈನು. ಆನ್ಲೈನ್ ಗೊತ್ತಲ್ಲ. ಆಮೇಲೆ ಆ ವಿಡಿಯೋಗಳನ್ನು ನೋಡಿಬಿಟ್ಟು ಎಷ್ಟೋ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಆಮೇಲೆ ಒಂದು ಹೇಳ್ತೀನಿ, ಇದು ಕೇವಲ ಯುವಕರಿಗೆ ಮಾತ್ರ ಬರುತ್ತೆ ಅಂದ್ಕೋಬೇಡಿ, ಯುವಕರಿಗೂ ಬರುತ್ತೆ. ಇತ್ತೀಚೆಗೆ ರಾಜಕಾರಣಿ ಒಬ್ಬರದು ಬಂದಿತ್ತಲ್ಲ, ಅದು ದೊಡ್ಡ ಪರದೆಗಳಲ್ಲಿ ಬಂದಿರಲಿಲ್ಲ. ಸಾರಿ, ಇದನ್ನೆಲ್ಲ ನಾವು ಫಸ್ಟ್ ಆಫ್ ಆಲ್ ಚರ್ಚೆ ಮಾಡಬಾರ್ದು. ನಾನು ಒಂದೇ, ಈ ದೊಡ್ಡವರ ಹಾಳಾಗೋಗ್ಲಿ, ನಮ್ಗೆ ಗೊತ್ತಿಲ್ಲ, ಅದು ಅವರವರ ಹಣೆ ಬರ.
ದಯವಿಟ್ಟು ಒಂದು ಹೇಳ್ತೀನಿ ಸರ್, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇಂಥ ಕರೆಗಳು ಬರುತ್ತೆ. ಪಾಪ ನೀವು ಏನೋ ತಿಂಗಳಿಗೆ 20,000 30,000 ಏನೋ ದುಡಿತಾ ಇರ್ತೀರಿ, ಹೆಂಡತಿ ಮಕ್ಕಳ ಜೊತೆ ಏನೋ ಮ್ಯಾನೇಜ್ ಮಾಡ್ತಾ ಇರ್ತೀರಿ, ಏನೋ ಓಟಿ ಗೀಟಿ ತಂದು ಎಣ್ಣೆ ಹೊಡೆಯುವಂಥ ಸಂದರ್ಭದಲ್ಲಿ ಇಂಥ ಫೋನ್ ಬಂದುಬಿಟ್ಟು ನೀವು ಆ ಕಡೆಯಿಂದ ಏನೋ ಚೆನ್ನಾಗಿದ್ದಾಳೆ ಅನ್ನೋ ಕಾರಣಕ್ಕಾಗಿ ನೋಡಿಬಿಟ್ಟು ನೀವೆಲ್ಲ ಬಟ್ಟೆ ಗಿಟ್ಟೆ ಬಿಚ್ಕೊಂಡ್ಬಿಟ್ರೆ ಅಲ್ಲಿ ರೆಕಾರ್ಡ್ ಆಗಿಬಿಟ್ಟು ಬಂದು ಹಾಕ್ತಾರೆ. ಆಮೇಲೆ ನೀವು ಹೆಂಡತಿಗೆ, ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಮಾವ ಅತ್ತೆಗೆ ಮುಖ ತೋರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡು ಅನೇಕ ಘಟನಾವಳಿಗಳು ನಡೆದಿದೆ. ಒಂದಿದು. ಎರಡನೇದು, ಲೋನ್ ತಗೊಂಡಿರ್ತೀರಿ ನೀವು, ನಿಮ್ಗೆ ಗೊತ್ತಿದೆ ತಗೊಂಡಿರ್ತೀರಿ ಕಟ್ತೀನಿ ಅಂತೇಳಿ. ಲೋನ್ ಹೆಂಗೆ ಆಗ್ತಾರೆ ಅಂತಂದರೆ ವಾರ 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 ಕೊಡು 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 ಅಂತೇಳಿ. ಅದು ಹುಡುಗಿ ಎಲ್ಲರೂ ಕೂಡ. ನನ್ನ ಬಳಿಗೆ ತುಂಬ ಕೇಸ್ ಬಂದಿದೆ. ಪಾಪ ಒಂದು ಹೆಣ್ಮಗಳ ಕೇಸೇ ಬಂದಿತ್ತು. ಆ ಹೆಣ್ಮಗಳನ್ನ ಹೆಂಗೆ ಮಾಡಿಬಿಟ್ರು ಅಂತಂದರೆ ಅವರು ಆಕೆ ಫೋಟೋ ಹಾಕ್ಬಿಟ್ಟು, ಆಕೆ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ಈಕೆಗೆ ಏಡ್ಸಿದೆ ಅಂತ ಅಂದ್ಬಿಟ್ಟು ಅವರ ಮನೆಯವರಿಗೆಲ್ಲ ಕಳಿಸ್ಬಿಟ್ರು ಫೋಟೋ. ಮನೆಯವರಿಗೆ, ಚಿಕ್ಕಪ್ಪ, ದೊಡ್ಡ, ಹಿಂಗೆ ಆ ಹೆಣ್ಮಗಳು ಪಾಪ ಒಂದು ಪ್ರಾಬ್ಲಮ್ ಹೇಳಿದಾಗ ನಾವು DCP ಬಳಿ ಕಳಿಸಿ ಸಿಮ್ ಗಿಮ್ ಎಲ್ಲ ಚೇಂಜ್ ಮಾಡಿಸಿ, ಹೆದರಬೇಡಿ ಅದಕ್ಕೆ. DCP ಕರೆಕ್ಟಾಗಿ ಅಲ್ಲಿ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡಿ ನಿಮ್ಮ ಪ್ರಾಬ್ಲಮ್ ಆಗಲ್ಲ. ನಿಮಗೆ ನಾನು ಸಾಲ ತಗೊಂಡ ವಿಚಾರ ಕೇಳಿದ್ದು, ಮತ್ತು ವಿಡಿಯೋದಲ್ಲಿ ನೀವು ಬೆತ್ತಲ್ಲ ನಿಮ್ಮ ಕರ್ಮ, ಅದು ನಮ್ಗೆ ಗೊತ್ತಿಲ್ಲ. ಬ್ರೇಕ್. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿಧಾನಸೌಧ ಮುಂಭಾಗದಿಂದ ನಾಗೇಂದ್ರ ಬಾಬು. ಒಂದು ಆ್ಯಸ್ ಎ ಇದರ ಸ್ಟೋರಿಗಳ ಜೊತೆಗೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಆ್ಯಸ್ ಎ ಕ್ರೈಮ್ ರಿಪೋರ್ಟರ್ ಆಗಿ ತುಂಬ ಕೆಲಸ ಮಾಡಿದ್ದೀರಿ. ದೊಡ್ಡವರ ಅಖಾಡ ಬೇರೆ, ಈ ಸಣ್ಣ ಪುಟ್ಟದ್ದು ಕೂಡ ಆಗ್ಬಿಡ್ತದೆ ಅಂತೇಳಿ ಹೆಂಡತಿಯನ್ನೇ ಒಂದು ರೀತಿಯಲ್ಲಿ ಅಪ್ರೋಚ್ ಮಾಡಿಸೋದು, ಫಿಕ್ಸ್ ಹಾಕ್ಸೋದು, ಅವನ್ನ ಕರೆಯೋದು, ಮನೆ ಕರೆಯೋದು, ಆಮೇಲೆ ಅವನು ಬಂದು ಪಾಪ ಇನ್ನೇನು ಅಟ್ಟಣೆ ಮಾಡಬೇಕು ಅಂತಂದಾಗ ಎಲ್ಲರೂ ಕೂಡ ಬಂದು ವಿಡಿಯೋ ಮಾಡೋದು, ಹೊಡೆಯೋದು, ರೆಕಾರ್ಡ್ ಮಾಡೋದು, ಅವನು ಅರೆಬೆತ್ತಲಾಗಿರ್ತಾನೆ, ದುಡ್ಡು ಕಸಿಯೋದು, ಚೈನ್ ಕಸಿಯೋದು, ಹೀಗೆಲ್ಲ ಕೂಡ ಇದೆಯಲ್ಲ. ಇದು ಒಂಥರ ಸಣ್ಣ ಬಜೆಟ್, ಅದು ದೊಡ್ಡ ಬಜೆಟ್ಟು. ಹೇಳ್ಬೋದು ಅದರ ಬಗ್ಗೆ 1-2 ನಿಮಿಷದಲ್ಲಿ? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಹನಿ ಟ್ರ್ಯಾಪ್ಗೆ ಆದಂಥ ಯಾವುದೇ ರೀತಿಯಾದಂಥ ಕಾನೂನುಗಳು, ಸಪ್ರೇಟ್ ಆಗಿ ಕಾನೂನುಗಳಿಲ್ಲ. ನೋಡಿ, ವಂಚನೆ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಹನಿ ಟ್ರ್ಯಾಪ್ನಲ್ಲಿ. ಕೆಲವೊಬ್ಬರು ಮಹಿಳೆಯರು ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ಆದರೆ ಇಲ್ಲಿ ಹೆಚ್ಚೆಚ್ಚು ಅಂತಂದರೆ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಕೂಡ ಸಿಗೋದಿಲ್ಲ. ನೋಡಿ, ನೀವು ಹೇಳ್ತಾ ಇದ್ರಿ ದೊಡ್ಡವರ ಕತೆ ಬೇರೆ ಆದರೆ ಸಣ್ಣವರ ಕತೆ ಕೂಡ ಬೇರೆ ಆಗಿರುತ್ತೆ. ನೋಡಿ, ರಾಜಕಾರಣಿಗಳು ಟಾರ್ಗೆಟ್ ಆಗಿರ್ತಾರೆ, IAS ಅಧಿಕಾರಿಗಳು ಕೂಡ ಟಾರ್ಗೆಟ್ ಆಗಿರ್ತಾರೆ, IPS ಅಧಿಕಾರಿಗಳು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಸಂಘಟನೆಗಳ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡುವಂತ ಕೆಲಸಗಳು ಆಗ್ತಾ ಇರುತ್ತೆ. ನೋಡಿ, ಗಂಡ ಹೆಂಡತಿ ಜೊತೆಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಳು ಕೂಡ ಈ ಒಂದು ಹನಿ ಟ್ರ್ಯಾಪ್ ನಲ್ಲಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಸಾಕಷ್ಟು ವರದಿಗಳನ್ನ ಕೂಡ ಮಾಡಿದ್ದೀವಿ. ನೋಡಿ, ಪ್ರಮುಖವಾಗಿ ಯಾರೋ ಒಬ್ಬರಿಗೆ ಒಂದು ಮೆಸೇಜ್ ಅನ್ನ ಮಾಡೋದು, ಅವರ ಟಾರ್ಗೆಟ್ ಇಷ್ಟೇ ಆಗಿರುತ್ತೆ. ಒಬ್ರು ಡಾಕ್ಟರ್ ಆಗಿರ್ತಾರೆ ಅಥವಾ ಹಣ ಯಾರ ಬಳಿ ಹೆಚ್ಚಾಗಿರುತ್ತೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಕೆಡ್ಡಾಕೆ ಬೀಳಿಸಿಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ಅಲ್ಲಿ ಮೊದಲಿಗೆ ಮೆಸೇಜ್ ಅನ್ನ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಸಲೀಸಾಗಿ ಮಾತನಾಡುವ ಮೂಲಕ ಅವರನ್ನ ಒಂದು ಸ್ಥಳಕ್ಕೆ ಕರೆಸಿಕೊಂಡು, ಜೊತೆಯಲ್ಲಿ ಯಾರು ಇಲ್ಲ, ಮನೆಯಲ್ಲಿ ಯಾರು ಇಲ್ಲ, ರೂಮ್ಗೆ ಹೋಗೋಣ ಅಂತೇಳಿ ಈ ತರ ಕರೆಸ್ಕೊಂಡು ಅವರನ್ನ ರೂಮಿಗೆ ಬರ್ತಾ ಇದ್ದಂತೆ ಅಥವಾ ಮನೆಗೆ ಹೋಗ್ತಾ ಇದ್ದಂತೆ ಅವರ ಬಟ್ಟೆಯನ್ನು ಬಿಚ್ಚಿದ ಬಳಿಕ, ಅವರು ನಗ್ನರಾದ ಬಳಿಕ ಹೊರಗಡೆ ಒಂದು ಟೀಮ್ ಕಾಯ್ಕೊಂಡಿರುತ್ತೆ, ಒಳಗಡೆ ಎಂಟ್ರಿ ಕೊಟ್ಟು ಕಂಪ್ಲೀಟ್ ಆಗಿ ವಿಡಿಯೋವನ್ನ ಮಾಡ್ಕೊಳ್ಳೋದು, ಆ ಬಳಿಕ ಅವರನ್ನ ಬೆದರಿಕೆ ಹಾಕೋದು, ಈ ತರದ ಪ್ರಕರಣಗಳು ಸಾಕಷ್ಟು ಆಗಿದೆ. ಆದ್ರೆ ಹನಿ ಟ್ರ್ಯಾಪ್ಗೆ ಅಂತೇಳಿ ಸಪರೇಟ್ ಆದಂತ ಕಾನೂನಿಲ್ಲ. ಆದ್ರೆ ವಂಚನೆ ಪ್ರಕರಣ ದಾಖಲಾಗುತ್ತೆ. ಜೊತೆಗೆ ಹನಿ ಟ್ರ್ಯಾಪ್ ನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದ್ ಬಗ್ಗೆ ಮಹಿಳೆಯರು ದೂರನ್ನ ಕೊಟ್ಟರೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಹಾಗಾಗಿ ಇದಿಷ್ಟು ಸಾಕಷ್ಟು ಸುದ್ದಿಗಳನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ತಾ ಇದ್ದಂತೆ CD ಹೋಗಿ ಪೆನ್ ಡ್ರೈವ್ ಆಗಿದೆ, ಇವತ್ತು ಫೇಸ್ಬುಕ್ ಅಂತ ಬಂದಿದೆ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಈ ಚಾಟ್ ಆ್ಯಪ್ಗಳಂತ ಏನು ಬರುತ್ತೆ, ಆ ಚಾಟ್ ಆ್ಯಪ್ಗಳ ಮೂಲಕವೂ ಕೂಡ ಸಾಕಷ್ಟು ಜನ ಯುವಕರನ್ನ ಕೆಡ್ಡಾಕೆ ಬೀಳಿಸಿಕೊಂಡು ಅವರ ಪ್ರಾಣವನ್ನೇ ಬಲಿಗೆ ತೆಗೆದುಕೊಂಡಿರುವಂತಹ ಘಟನೆಗಳು ದೇಶದಲ್ಲಿ ತುಂಬಾ ಪ್ರಕರಣಗಳು ಕೂಡ ದಾಖಲಾಗಿದೆ. ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು.